ಕೆರೆನ ನೋಡ್ಬೋದು ಅರ್ಧ ಆಗಿ ನಿಂತಿದೆ. ಈ ಇಷ್ಟೊತ್ತಿಗೆ ಏನಾದರೂ 3 ವರ್ಷದಿಂದ ಏನಾದ್ರು ಕೆಲಸ ಕಂಪ್ಲೀಟ್ ಆಗಿದ್ರೆ ಇದು ಬೆಂಗಳೂರಲ್ಲಿ ತಿರುಗಿ ನೋಡುವಂಥ ಒಂದು ಕೆರೆ ಆಗೋದು ಇದು. ಶನಿವಾರ ಭಾನುವಾರ ಸುಮಾರು ಒಂದು 10ರಿಂದ 15 ಸಾವಿರ ಜನ ಬಂದು ವೀಕ್ಷಣೆ ಮಾಡುವಂಥ ಪ್ರೇಕ್ಷಣೀಯ ಸ್ಥಳ ಆಗೋದು. ಈಗ ಅರ್ಧ ಕೆಲಸ ನಿಂತಿದೆ. ಅದು ವಿರೋಧಿಗಳು ಹೇಳ್ತಾರೋ ಉತ್ತರ ಅದು. ಕೆರೆ ಕಳ್ಳ ಆಗಿದ್ರೆ ಅವ್ರೇನಾದರೂ ಸ್ವಂತ ಯಾರಿಗಾನ ಅವರ ಕಡೆಯವ್ರಿಗೆ ಆಗಿದ್ರೆ ಮುನಿರತ್ನ ಅವ್ರು ಏನಾದರೂ ಬರ್ಸ್ಕೊಂಡಿದ್ರೆ ಹೌದು ಮುನಿರತ್ನ ಅವರು ಕೆರೆ ವಶಪಡಿಸ್ಕೊಂಡವ್ರು ಅಂತ ಹೇಳ್ಬೋದು. BDA ಅವರು ಅಳತೆ ಮಾಡಿ ಬಿಟ್ಟಿದ್ದಂಥ ಆದ ನಂತರ 5 ಎಕರೆನ ಇವರು ಇಂಚು ಲೆಕ್ಕದಲ್ಲಿ ಅಳತೆ ಮಾಡಿ ಇರೋ ಮನೆಗಳು ನೋಡ್ಬೋದಿದ್ದು ಆ ಮನೆಗಳನ್ನೆಲ್ಲನೂ ಹೊಡೆದ್ರು ಅವರು. ಹಂಗೇನಾಗಿದ್ರೆ ಯಾರಿಗಾನ ನಮ್ಮಂಥವ್ರಿಗೆ ಬೇರೆ ಅಂಥವ್ರಿಗೆ ಯಾರಿಗಾದ್ರೂ ಬರ್ಕೊಡ್ಬೋದಾಗಿತ್ತು ಕೆರೆ ಏನಾನ ಅವರು ವಶಪಡಿಸ್ಕೊಳ್ಳೋದಾಗಿದ್ರೆ. ಎಲ್ಲನೂ ಪ್ರತಿ ಒಂದು ಇಂಚು ಬಿಡ್ದಂಗೆ. ಆಮೇಲೆ ಯಾವುದು ಕಿಂಗ್ಸ್ ಕ್ಲಬ್ ಅಂತ ಇದೆ, ರಸ್ತೆ ಮಾಡಿದರು. ಅದು ಯಾರ್ದಾಗಲಿಲ್ಲ, ಯಾರ ಪ್ರಭಾವಿ ವ್ಯಕ್ತಿ ಆಗಿದ್ರು ಅವ್ರನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ರೋಡ್ನೇ ಹೊಡೆದು ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡಿದ್ರು. 5 ಎಕರೆ BDA ಸರ್ವೆ ಮಾಡಿ ಕಾಂಪೌಂಡ್ ಹಾಕಿದ ನಂತರ ಇವರು 5 ಎಕರೆನ ಬಿಡಿಸಿ ನಮ್ಮ ಕೆರೆಗೆ ಉಳಿಸ್ಕೊಟ್ಟಿದ್ದಾರೆ.